ನಮಸ್ಕಾರ ಸ್ನೇಹಿತರೆ, ಪಚ್ಚೆ ಐಸಿರಿಗೆ ನಿಮಗೆಲ್ಲರಿಗೂ ಸ್ವಾಗತ. ಒಬ್ಬ ಮನುಷ್ಯ ಬದುಕಿರಬೇಕಾದರೆ ತನ್ನದೇ ಕೈಯಿಂದ ತನ್ನದೇ ದೇಹದ ಹಸಿ ಮಾಂಸವನ್ನು ಕತ್ತರಿಸಿ ತಕ್ಕಡಿಗೆ ಹಾಕುತ್ತಿದ್ದರೆ ಆ ನೋವು ಹೇಗಿರಬಹುದು? ಕಲ್ಪನೆ ಮಾಡಿಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅಲ್ಲವೇ? ಆದರೆ ಭಾರತದ ಇತಿಹಾಸದಲ್ಲಿ ಒಬ್ಬ ರಾಜ ಒಂದು ಪುಟ್ಟ ಹಕ್ಕಿಗಾಗಿ ಈ ಭೀಕರ ತ್ಯಾಗವನ್ನು ನಗುತ್ತಾ ಮಾಡಿದ್ದ. ಒಂದು ಕಡೆ ಪ್ರಾಣ ಭಯದಿಂದ ನಡುಗುತ್ತಿರುವ ಶರಣಾಗತ ಪಾರಿವಾಳ, ಇನ್ನೊಂದು ಕಡೆ ಪ್ರಕೃತಿಯ ಹಸಿವಿನ ನಿಯಮವನ್ನು ಮುಂದಿಟ್ಟು ಮಾಂಸಕ್ಕಾಗಿ ಹಠ ಹಿಡಿದು ಕುಳಿತಿರುವ ಹದ್ದು. ಇವೆರಡರ ನಡುವೆ ಸಿಲುಕಿದ ರಾಜನಿಗೆ ಎದುರಾಗಿದ್ದು ಕೇವಲ ಧರ್ಮ ಸಂಕಟವಲ್ಲ, ಬದಲಿಗೆ ಇಡೀ ಬ್ರಹ್ಮಾಂಡದ ದೇವತೆಗಳೇ ಸೇರಿ ಒಡ್ಡಿದ ಮಹಾಪರೀಕ್ಷೆ. ಕೊನೆಗೂ ಆ ತಕ್ಕಡಿಯಲ್ಲಿ ಗೆದ್ದಿದ್ದು ಯಾರು? ಪ್ರಕೃತಿಯ ಹಸಿವ ಅಥವಾ ರಾಜನ ಕರುಣೆಯ? ದೇವತೆಗಳೇ ಕಣ್ಣೀರು ಹಾಕಿದ ಆ ಮಹಾತ್ಯಾಗದ ರೋಮಾಂಚನಕಾರಿ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿಕೊಂಡು ಬರೋಣ ಸ್ನೇಹಿತರೆ. ವಿಡಿಯೋ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ, ಇತಿಹಾಸದ ಆ ಅದ್ಭುತ ಕ್ಷಣಕ್ಕೆ ಪ್ರಯಾಣ ಮಾಡೋಣ. ಶಿಬಿ ಚಕ್ರವರ್ತಿಯ ಆಸ್ಥಾನ. ಶ್ರೋತ್ರಿಯರಾದ ವೈದಿಕರು, ಮೇಧಾವಿಗಳಾದ ವಿದ್ವಾಂಸರು, ರಾಜಕಾರಣಿಗಳಾದ ಮಹಾಮಂತ್ರಿಗಳು, ಆಶ್ರಿತರಾದ ಇತರ ಸಾವಂತ ಅರಸರು ಎಲ್ಲರೂ ಅವರವರಿಗೆ ಉಚಿತವಾದ ಸುಖಾಸನಗಳಲ್ಲಿ ಆಸೀನರಾಗಿದ್ದಾರೆ. ಮಧ್ಯಾಹ್ನದ ಸಮಯ. ಬಾಗಿಲಿನ ಕಾವಲಿನಲ್ಲಿ ನಿರತನಾಗಿರುವ ಸೇವಕನ ಅಕಸ್ಮಾತ್ ಆಗಮನವಾಗುತ್ತದೆ. ಬಂದಂತಹ ದೂತನು ಚಕ್ರವರ್ತಿಯನ್ನು ನೋಡಲು ಒಬ್ಬ ಅತಿಥಿ ಬಂದಿದ್ದಾನೆ ಎಂದು ಭಿನ್ನವಿಸಲು ಚಕ್ರವರ್ತಿಯು ಆತನನ್ನು ಕರೆತರಲು ಅನುಮತಿ ಇತ್ತನು. ಆದರೆ ಸೇವಕನು ಮತ್ತೆ ನಮಸ್ಕರಿಸಿ ವಿನಯದಿಂದ, ಬಂದಿರುವ ಅತಿಥಿಯು ಮಾನವನಲ್ಲ ಪ್ರಭು ಎಂದನು. ಯಾರೇ ಆಗಲಿ ದ್ವಾರವನ್ನು ತೆರೆದು ಒಳಗೆ ಬರ ಹೇಳು, ಅರಸನು ಆಜ್ಞಾಪಿಸಿದನು. ಆಗ ಸೇವಕನ ಜೊತೆ ಬಂದಿರುವ ವಿಚಿತ್ರ ಅತಿಥಿಯನ್ನು ನೋಡಿ ಅಲ್ಲಿದ್ದ ಎಲ್ಲರೂ ಆಶ್ಚರ್ಯಚಕಿತರಾದರು. ಬಂದಿರುವ ಅತಿಥಿಯು ಬಳಲಿದ ಪಾರಿವಾಳ. ಆ ಹಕ್ಕಿಯ ರೆಕ್ಕೆಗಳು ರಕ್ತಸಿಕ್ತವಾಗಿದೆ. ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿದೆ. ಗರಿಗಳು ಉದುರಿವೆ, ರೆಕ್ಕೆಗಳು ಹರಿದಿವೆ. ಬಳಲಿಕೆಯಿಂದ ಬಸವಳಿದ ಆ ಪಾರಿವಾಳವು ತೆವಳುತ್ತಾ ಅರಸನ ಸಿಂಹಾಸನದ ಮುಂದೆ ಬಂದು ಬಿದ್ದಿದೆ. ಚಕ್ರವರ್ತಿಯ ಹೃದಯವು ಅನುಕಂಪದಿಂದ ಕಂಪಿಸಿತು. ಪಾರಿವಾಳವನ್ನು ಮೆಲ್ಲಗೆ ಮೇಲೆತ್ತಿ ಮಡಿಲಿನಲ್ಲಿ ಮಲಗಿಸಿದನು. ಕರವಸ್ತ್ರದಿಂದ ಕಣ್ಣೀರನ್ನು ಒರೆಸಿದನು. ಮುದುಡಿದ ರೆಕ್ಕೆಗಳನ್ನು ಮೃದುವಾಗಿ ಸವರಿದನು. ಅರಸನ ಆರೈಕೆಯಿಂದ ತುಸು ಚೇತರಿಸಿದ ಪಾರಿವಾಳವು ಮನುಷ್ಯ ಭಾಷೆಯಿಂದ ಮಾತನಾಡತೊಡಗಿತು. ಮಹಾರಾಜನು ಮಹಾಪ್ರಾಜ್ಞನಾಗಿದ್ದರೂ ಅವನ ಊಹೆಗೂ ನಿಲುಕದ ವಿಚಿತ್ರ ಪರಿಸ್ಥಿತಿಯು ಸನ್ನಿಹಿತವಾಯಿತು. ಬಳಲಿದ ಪಾರಿವಾಳವು ಅರಸನಲ್ಲಿ ಈ ರೀತಿಯಾಗಿ ಭಿನ್ನವಿಸಿತು. ಕೃಪಾಕರನಾದ ಮಹಾಪ್ರಭುವೇ, ಪ್ರಸ್ತುತ ನಾನು ಭೀಕರವಾದ ಅಪಾಯದಲ್ಲಿ ಸಿಲುಕಿ ತಳಮಳಿಸುತ್ತಿದ್ದೇನೆ. ಆಶ್ರಿತ ರಕ್ಷಕನೆಂಬ ಬಹುದೊಡ್ಡ ಬಿರುದು ನಿನಗಿದೆ. ಆದುದರಿಂದ ನಿನ್ನನ್ನು ಆಶ್ರಯಿಸಿ ಬಂದಿರುತ್ತೇನೆ. ಸಾಮ್ರಾಜ್ಯದೊಳಗಿರುವ ಪ್ರಜೆಗಳು ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳ ರಕ್ಷಣೆಯ ಹೊಣೆಯೂ ನಿನ್ನದೇ. ಅಪಾಯದ ಪರಿಸ್ಥಿತಿಯಲ್ಲಿ ಸಿಲುಕಿರುವ ಈ ಬಡಪಾಯಿಯನ್ನು ರಕ್ಷಿಸು ಎಂದು ಮೊರೆಯಿಟ್ಟಿತು. ಆಶ್ರಿತರನ್ನು ರಕ್ಷಿಸುವ ಮನೋಭಾವನೆಯನ್ನು ಹೊಂದಿರುವ ಶಿಬಿಯು ಪಾರಿವಾಳಕ್ಕೆ ರಕ್ಷಣೆಯ ಅಭಯವಿತ್ತನು. ಪಾರಿವಾಳವು ತನ್ನ ಮಾತನ್ನು ಮುಂದುವರಿಸಿತು. ಮಹಾಪ್ರಭುವೇ, ನನ್ನನ್ನು ತಿನ್ನಲು ಬಲಶಾಲಿಯಾದ ಗಿಡುಗವೊಂದು ಹವಣಿಸುತ್ತಿದೆ. ಆ ಕ್ರೂರ ಪಕ್ಷಿಯು ಕೊಕ್ಕಿನಿಂದ ನನ್ನನ್ನು ಕುಕ್ಕಿ ಕುಕ್ಕಿ ಘಾಸಿಗೊಳಿಸಿದೆ. ಜೀವದ ಹಂಗು ತೊರೆದು ಅದರ ವಿರುದ್ಧ ಹೋರಾಡಿ ತಪ್ಪಿಸಿಕೊಂಡು ನಿನ್ನ ಮೊರೆ ಹೊಕ್ಕಿರುವೆನು. ದಯಮಾಡಿ ನನಗೆ ಜೀವದಾನ ಮಾಡು ಎಂದು ರಾಜನ ಚರಣಗಳಲ್ಲಿ ಹೊರಲಾಡಿತು. ಆ ಸಮಯದಲ್ಲಿಯೇ ಬಲಶಾಲಿಯಾದ ಹದ್ದೊಂದು ಅರಮನೆ ಪ್ರವೇಶಿಸಿತು. ರಾಜನಿಗೆ ವಂದಿಸಿ ಮಾತನಾಡತೊಡಗಿತು. ಪ್ರಭುವೇ, ನಾನು ಸಂಪಾದಿಸಿದ ಪಾರಿವಾಳವು ನನ್ನ ಆಹಾರವಾಗಿದೆ. ಹಸಿದಿರುವ ನನ್ನ ಆಹಾರವನ್ನು ಕಸಿಯುವುದು ಸರಿಯಲ್ಲ. ಆ ಹಕ್ಕಿಯು ನನಗೆ ಸೇರಿದ್ದು. ಪ್ರಾಣಿಗಳನ್ನು ಕೊಂದು ತಿನ್ನುವುದು ಮಾಂಸಾಹಾರಿಗಳ ನೈಸರ್ಗಿಕ ನಿಯಮ.
ಹೊಟ್ಟೆಯ ಹಸಿವನ್ನು ನೀಗಿಸಲು ಹಕ್ಕಿಯನ್ನು ಹಿಡಿದು ಭಕ್ಷಿಸಿದರೆ ಅದು ಹಿಂಸೆಯಾಗುವುದಿಲ್ಲ. ಅದು ಪ್ರಕೃತಿ ಧರ್ಮ. ಜೀವೋ ಜೀವಸ್ಯ ಜೀವನಂ ಎಂಬ ನ್ಯಾಯವನ್ನು ನೀನು ತಿಳಿದಿಲ್ಲವೇ? ಪ್ರಾಕೃತಿಕ ಧರ್ಮವನ್ನು ವಿರೋಧಿಸುವುದು ನ್ಯಾಯಸಮ್ಮತವಲ್ಲ. ಆದುದರಿಂದ ನನ್ನ ಆಹಾರವಾದ ಪಕ್ಷಿಯನ್ನು ಪ್ರದಾನ ಮಾಡಿ ಪುಣ್ಯವಂತನಾಗು ಎಂಬ ಗುಡುಗಿನಂತಹ ಮಾತನ್ನು ಗಿಡುಗವು ನುಡಿಯಿತು. ಅರಸನು ಬೆರಗಾದನು. ಗಿಡುಗವು ನಾಡಿನ ನರನಂತೆ ಮಾತನಾಡಿ ನ್ಯಾಯಸಮ್ಮತವಾದ ವಾದವನ್ನು ಪ್ರತಿಪಾದಿಸಿತು. ಆಸ್ಥಾನಿಕರು ತಮ್ಮ ಮೂಗಿನ ಮೇಲೆ ತೋರು ಬೆರಳನ್ನು ಇಟ್ಟರು. ಹದ್ದಿನ ವಾದವನ್ನು ಖಂಡಿಸುವ ಎದೆಗಾರಿಕೆ ಅವರಿಗಿರಲಿಲ್ಲ. ಅದರ ವಾದವು ಧರ್ಮಸಮ್ಮತವಾಗಿತ್ತು. ಈಗ ಅರಸನು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದನು. ಆತನಿಗೆ ಬಹುದೊಡ್ಡ ಧರ್ಮ ಸಂಕಟ ಉಂಟಾಯಿತು. ಧರ್ಮ ರಕ್ಷಕನೆಂದು ಕರೆಸಿಕೊಳ್ಳುತ್ತಿದ್ದ ಚಕ್ರವರ್ತಿಗೆ ಪಕ್ಷಿಯನ್ನು ರಕ್ಷಿಸದಿದ್ದರೆ ವೃತಭಂಗವಾಗುವುದು. ಹದ್ದಿಗೆ ಆಹಾರವಾಗಿ ಹಕ್ಕಿಯನ್ನು ಒದಗಿಸದಿದ್ದರೆ ಅಧರ್ಮಾಚರಣೆಯ ದೋಷವು ತಗುಲುವುದು. ಪಾರಿವಾಳದ ಬದಲಿಗೆ ಬೇರೆ ಆಹಾರವನ್ನು ಸ್ವೀಕರಿಸಲು ಹದ್ದು ಸಿದ್ಧವಾಗಲಿಲ್ಲ. ಆದರೆ ಪಾರಿವಾಳದ ತೂಕದಷ್ಟೇ ಪ್ರಮಾಣದ ಮಾಂಸವನ್ನು ಅರಸನ ಶರೀರದಿಂದ ತೆಗೆದು ಕೊಡುವುದಾದರೆ ಅದನ್ನು ಸ್ವೀಕರಿಸಿ ಸಂತುಷ್ಟನಾಗುವೆನೆಂದು ಹೇಳಿದಾಗ ಅರಸನ ಸಮಸ್ಯೆ ನಿವಾರಣೆಯಾಯಿತು. ತಕ್ಷಣವೇ ಚಕ್ರವರ್ತಿಯು ಆಸ್ಥಾನಕ್ಕೆ ತಕ್ಕಡಿಯನ್ನು ತರಿಸಿ ಒಂದು ಬದಿಯ ತಟ್ಟೆಯಲ್ಲಿ ಪಾರಿವಾಳವನ್ನು ಕುಳ್ಳಿರಿಸಿದನು. ಇನ್ನೊಂದು ಬದಿಯ ತಟ್ಟೆಯಲ್ಲಿ ತನ್ನ ತೊಡೆಯ ಮಾಂಸವನ್ನು ಕತ್ತಿಯಿಂದ ಕತ್ತರಿಸಿ ಇರಿಸಿದನು. ಪಾರಿವಾಳದ ತಟ್ಟೆಯೂ ಮೇಲೇರಲಿಲ್ಲ. ಅನಂತರ ರಕ್ತ ಚಿಮ್ಮುತ್ತಿರುವ ತನ್ನ ದೇಹದ ಒಂದೊಂದೇ ಅವಯಗಳನ್ನು ಕತ್ತರಿಸಿ ಇರಿಸಿದನು. ಎಂತಹ ಆಶ್ಚರ್ಯ! ಪಾರಿವಾಳದ ಭಾರವು ಮತ್ತಷ್ಟು ಹೆಚ್ಚುತ್ತಾ ಹೋಯಿತು. ಆಗ ಚಕ್ರವರ್ತಿಯೇ ಸ್ವತಃ ಗಿಡುಗನಿಗೆ ಆಹಾರವಾಗಿ ತಟ್ಟೆಯಲ್ಲಿ ಕುಳಿತುಕೊಳ್ಳಲು ಮುಂದಾಗುತ್ತಾನೆ. ಆ ಸಂದರ್ಭದಲ್ಲಿ ಆಸ್ಥಾನದಲ್ಲಿ ಇದ್ದ ಮಂತ್ರಿ ವರ್ಗದವರು ಇದರಲ್ಲಿ ಗಿಡುಗನ ಏನೋ ಕುಹಕತನವಿದೆ ಎಂದು ಭಾವಿಸಿ ಚಕ್ರವರ್ತಿಯನ್ನು ಎಚ್ಚರಿಸಿದರು. ಆಗ ಹದ್ದು ಗಹಗಹಿಸಿ ನಗತೊಡಗಿತು. ನಿಂದೆಯ ನುಡಿಗಳಿಂದ ಹಂಗಿಸಿ ಮಹಾರಾಜನ ಮನಸ್ಸನ್ನು ಹಿಂಸಿಸಲು ಹವಣಿಸಿತು. ವೃತವನ್ನು ಬಿಡು, ಪಾರಿವಾಳವನ್ನು ಕೊಡು ಎಂದಿತು. ಆದರೆ ಅದರಿಂದ ಅರಸನು ಚಂಚಲಚಿತ್ತನಾಗಲಿಲ್ಲ. ಅವನ ಬಾಯಿಯಿಂದ ಧೀರತನದ ಮಾತುಗಳು ಹೊರಬಂದಿತು. ಅಯ್ಯ, ತಾಮಸ ಪ್ರವೃತ್ತಿಯ ಪಕ್ಷಿಯೇ, ನಾನು ಸಾಮಾನ್ಯನಾದ ಮಾನವನೆಂದು ತಿಳಿಯಬೇಡ. ಚಂದ್ರವಂಶವೆಂಬ ಪವಿತ್ರವಾದ ಶರಧಿಯಲ್ಲಿ ಉದಯಿಸಿದ ಕ್ಷತ್ರಿಯೋತ್ತಮನಾದ ಚಕ್ರವರ್ತಿಯಾಗಿರುವೆನು. ಜೀವನ ಪರ್ಯಂತ ಆಚರಿಸಿದ ವೃತವನ್ನು ಜೀವ ಹೋದರೂ ತ್ಯಜಿಸುವವನಲ್ಲ. ಇದೋ ನನ್ನನ್ನೇ ನಿನಗೆ ಸಮರ್ಪಿಸುತ್ತಿದ್ದೇನೆ. ನನ್ನನ್ನು ಆಹಾರವಾಗಿ ಸ್ವೀಕರಿಸಿ ತೃಪ್ತನಾಗು. ಪಾರಿವಾಳವನ್ನು ಬಿಟ್ಟು ಬಿಡು ಎಂದು ಹೇಳಿ ತಕ್ಕಡಿಯ ತಟ್ಟೆಯಲ್ಲಿ ಕುಳಿತು ಬಿಟ್ಟನು. ಆಗ ಅಲ್ಲಿ ವಿಶೇಷವಾದ ವಿಸ್ಮಯದ ಘಟನೆಯು ನಡೆಯಿತು. ಪಾರಿವಾಳದ ಶರೀರದಿಂದ ಭಯಂಕರ ಬೆಂಕಿಯ ಜ್ವಾಲೆಯು ಮೇಲೆದ್ದಿತು. ಪಾರಿವಾಳವು ಪ್ರಶಾಂತವಾದ ಪ್ರಕಾಶದ ಪುಂಜವಾಗಿ ರೂಪಾಂತರಿತವಾಯಿತು. ಆ ತೇಜಸ್ಸಿನ ಮಧ್ಯದಲ್ಲಿ ಅಗ್ನಿದೇವನು ಉದಯಿಸಿದನು. ಇನ್ನೊಂದು ಕಡೆ ಹದ್ದಿನ ಜಾಗದಲ್ಲಿ ವಜ್ರಾಯುಧಧಾರಿಯಾದ ದೇವೇಂದ್ರನು ನಗುತ್ತಾ ನಿಂತಿದ್ದನು. ಚತುರಮತಿಯಾದ ಚಕ್ರವರ್ತಿಗೆ ಪರಿಸ್ಥಿತಿಯ ಅರಿವಾಯಿತು. ಆಗ ಇಂದ್ರ ಮತ್ತು ಅಗ್ನಿದೇವನು ಚಕ್ರವರ್ತಿಗೆ ಮುಕ್ತ ಮಾನಸರಾಗಿ ಹಸ್ತವನ್ನೆತ್ತಿ ಹರಸಿದರು. ಇಂದು ಸುತನೇ ನಿನಗೆ ಮಂಗಲವ. ಆಶ್ರಿತರನ್ನು ರಕ್ಷಿಸುವ ವೃತಾದೀಕ್ಷಿತನಾದ ನಿನ್ನ ನಿಷ್ಠೆಯನ್ನು ಪರೀಕ್ಷಿಸುವ ಸಲುವಾಗಿ ಇಂದ್ರ ಮತ್ತು ಅಗ್ನಿದೇವತೆಗಳಾದ ನಾವು ಪಕ್ಷಿ ರೂಪದಲ್ಲಿ ಬಂದು ನಿನ್ನ ಪ್ರಾಮಾಣಿಕತೆಯನ್ನು ಮನಗಂಡು ಆನಂದ ಹೊಂದಿದೆವು. ನಾವು ಊಹೆ ಮಾಡಿರುವುದಕ್ಕಿಂತಲೂ ನಿನ್ನ ಗುಣ ಉನ್ನತವಾಗಿದೆ. ಮಾನವ ಕುಲದಲ್ಲಿಯೇ ನೀನು ಶ್ರೇಷ್ಠನಾಗಿರುವೆ. ಅಳಿವಿಲ್ಲದ ಸಾಮ್ರಾಜ್ಯವನ್ನು ಕಟ್ಟಿ ಕೀರ್ತಿಶಾಲಿಯಾಗು. ನಿನ್ನ ದೇಹದಲ್ಲಿ ಆದ ಗಾಯಗಳು ವಾಸಿಯಾಗಿ ಯಾವ ಕಲೆಯೂ ಉಳಿಯದಂತೆ ಸುಂದರವಾಗಲಿ. ನೀನು ಬಹುಕಾಲ ಸತ್ಯ, ಧರ್ಮ, ನ್ಯಾಯ, ನಿಷ್ಠೆಯಿಂದ ರಾಜ್ಯಭಾರ ಮಾಡು ಎಂದು ಆಶೀರ್ವಾದ ಮಾಡುತ್ತಾರೆ. ಸ್ನೇಹಿತರೆ,
ಶಿಬಿ ಚಕ್ರವರ್ತಿಯ ಈ ಕಥೆ ಕೇವಲ ಒಂದು ಪುರಾಣದ ಕಥೆಯಲ್ಲ, ಇದು ನಮಗೆ ಕಲಿಸುವ ಪಾಠ ಅಪಾರ. ತನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ತನ್ನನ್ನು ನಂಬಿ ಬಂದ ಪುಟ್ಟ ಜೀವವನ್ನು ರಕ್ಷಿಸಬೇಕು ಎಂಬ ಆತನ ದೃಢ ಸಂಕಲ್ಪವೇ ಧರ್ಮ. ಅಧಿಕಾರ, ಸಂಪತ್ತು ಎಲ್ಲವೂ ಶಾಶ್ವತವಲ್ಲ, ಆದರೆ ನಾವು ಮಾಡುವ ಧರ್ಮ ಮತ್ತು ತೋರುವ ಕರುಣೆ ಮಾತ್ರ ಸದಾ ಅಮರ. ಇಂದಿನ ಸ್ವಾರ್ಥ ಜಗತ್ತಿನಲ್ಲಿ ನಾವೆಲ್ಲರೂ ಶಿಬಿ ಚಕ್ರವರ್ತಿಯಷ್ಟು ದೊಡ್ಡ ತ್ಯಾಗ ಮಾಡದಿದ್ದರೂ ಕನಿಷ್ಠ ನಮ್ಮ ಸುತ್ತಮುತ್ತಲಿರುವ ಮೂಕ ಜೀವಿಗಳಿಗೆ ಮತ್ತು ಕಷ್ಟದಲ್ಲಿರುವವರಿಗೆ ಸಣ್ಣ ಸಹಾಯವನ್ನಾದರೂ ಮಾಡೋಣ. ಶಿಬಿ ಚಕ್ರವರ್ತಿಯ ಈ ಮಹಾನ್ ತ್ಯಾಗದ ಕಥೆ ನಿಮಗೂ ಪ್ರೇರಣೆ ನೀಡಿದ್ದರೆ ಈ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ಹಾಗೂ ಜ್ಞಾನವರ್ಧಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.